ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಕ್ಳಿದ್ರು ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಅವ್ರ ವ್ಯಕ್ತಿತ್ವನ ಕಳ್ಕೋಬಾರ್ದು. ಮಕ್ಳು ಮುಂದೆ ಅಪ್ಪ ಅಮ್ಮನಿಗೆ ಅವಮಾನನೂ ಆಗ್ಬಾರ್ದು. ಅದು ಅವ್ರ ಬೆಳವಣಿಗೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ತೇಜು ತುಂಬಾ ಒಳ್ಳೆ ಹುಡುಗ. ಅವನ್ ಯಾವಾಗ್ಲೂ ಖುಷಿಯಾಗಿರ್ಬೇಕಷ್ಟೇ. ದೊಡ್ಡ ಮಕ್ಕಳಿಗೆ ಪ್ರಬಂಧ ಬರೆಯೋದಕ್ಕೆ, ಕವಿತೆ, ಕತೆ, ಕವನ, ಕಾದಂಬರಿ ಬರೆಯೋದಕ್ಕೆ ವಿಷಯ ಕೊಡೋ ಹಾಗೆ ಇಲ್ಲಿನ ಪುಟಾಣಿ ಮಕ್ಕಳಿಗೆ ಚಿತ್ರರಚನೆಗೆ ಮೈ ಹೀರೋ ಎಂದು ವಿಷಯ ಕೊಡಲಾಗಿದೆ. ಈಗ ಗೆದ್ದವರ ಹೆಸರು ಹೇಳುವ ಸಮಯ. ನನ್ನ ಅಪ್ಪನೇ ನನ್ನ ಹೀರೋ ಅಂತ ಅಪ್ಪನ ಚಿತ್ರ ಬಿಡಿಸಿ ಈ ಸ್ಪರ್ಧೆಯಲ್ಲಿ ವಿಜೇತರಾದವರು ತೇಜು. ರೀ 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 ಸ್ವಲ್ಪ ಇಲ್ಲಿ ನಿಂತ್ಕೊಡ್ರಿ. ಅದ್ಯಾಕ್ರಿ ಒಂಥರ ಆಡ್ತಿದ್ದೀರಾ? ಸುಮ್ನೆ ಇರಿ. ನಾನೇನೋ ಅನ್ಕೊಂಡಿದ್ದೀನ್ರಿ. ಈ 2 ಬೆರಳಲ್ಲಿ ಒಂದ್ ಬೆರಳನ್ನ ಮುಟ್ರಿ ನಿಮ್ಮ ಅಮೃತ ಹಸ್ತದಿಂದ. ನನ್ನ ಮನಸ್ಸು ಸ್ವಿಚ್ ಆಫ್ ಆಗೈತಿ. ನರನಾಡಿಗಳೆಲ್ಲ ಕುದಿಯಾಕತೈತಿ. ಇಂಥ ಪರಿಸ್ಥಿತಿಯಾಗ ನಿಂದೇನ ಸರ್ಕ? ಸುಮ್ನಿಂದರಿ. ಯಾವಾಗ್ಲೂ ದುರ್ವಾಸ ಮನಿಗಳ ತರ ಆಡ್ಬೇಡ್ರಿ. ನಿಮ್ ಕಣ್ಗಳು ಕೆಂಡ. ಕೋಪ ಅನ್ನೋದು ತುಕ್ ಹಿಡಿದ್ ಕತ್ತಿ ಹಂಗ. ಏನು ಪ್ರಯೋಜನ ಇಲ್ಲ. ಏನ ನಾಲ್ಗೆ ಹರಿಬಿಡಾಕತ್ತಿ? ಗಂಡಾದೇನಿ ಕಬರ್ ಇರ್ಲಿ. ಕೋಪ ಬಿಡ್ರಿ. ಅದ್ಯಾಕ್ರಿ ಯಾವಾಗ್ಲೂ ಸಿಟ್ನ ಮೂಗ್ ಮೇಲೆ ಇಟ್ಕೊಂಡು ಓಡಾಡ್ತಿರ್ರಿ? ಮೊದ್ಲು ವಿಚಾರ ತಿಳಿರಿ. ಮುಂದಿನ ವಾರ ಡಿ.ಸಿ ಮೇಡಮ್ ಮತ್ತ ಅವ್ರ ಮಗಳು ನಮ್ ಮನೆಗ್ ಬರಾಕತ್ತಾರ. ಅವ್ರ ಬಂದ್ರ ಈ ಮನೆಗ ವಾರಸ್ತಾರ ಬರ್ತಾನ. ಇದನ್ ನೆನೆಸ್ಕೊಂಡ್ರೆ ಮನಸ್ನ್ಯಾಗ ಖುಷಿ ಮೂಡ್ತದ. ಆಚೆ ವಿಷಯ ಬಿಡ್ರಿ, ಮನ್ಸಲ್ಲಿ ಸಂಸಾರದ ವಿಚಾರ ಇಟ್ಕೊಳ್ರಿ. ಯಾವ ವಿಚಾರನ ಹಿಡಿಬೇಕು, ಯಾವ ವಿಚಾರ ಬಿಡ್ಬೇಕಂತ ನಿನ್ನಿಂದ ಹೇಳ್ಸ್ಕೋಬೇಕಾಗಿಲ್ಲ. ಸರಿ ಅತ್ಲಾಗ ಸರಿ ಅಂದೆ. ಒಂದ್ಸಲ ಹೇಳಿದ್ರ ನಮ್ಮ ಅತ್ತಿ ದುರ್ವಾಸ ಮುನಿಗಳನ್ನ ಹೆತ್ ಬಿಟ್ಟಾರ. ಇವ್ರ 9 ತಿಂಗಳಿಗೆ ಹುಟ್ಟಿರ್ಲಿಕ್ಕಿಲ್ಲ, 3 ತಿಂಗಳಿಗೆ ಹುಟ್ಬಿಟ್ಟಾರ. ಬಹುಪರಾಕ್ ಬಹುಪರಾಕ್ ತ್ಯಾಗರಾಜನಿಗೆ ಬಹುಪರಾಕ್. ಲೇ ಹಂಗೇನ ಮಕ್ಕಳ ಪುಷ್ಪರಾಜ ಭಡ್ಯ ಮೊದ್ಲ ಸಂಕಟ ತುಂಬೈತೆ. ಅದ್ರಾಗ ನಿಮ್ದೊಂದು ತ್ಯಾಗರಾಜ ಅಂತ. ತ್ಯಾಗರಾಜ ಕೋತಂಬರಿ ಬೀಜ. ತ್ಯಾಗರಾಜ ಅಂತ ಕರೆಯೋದು ಸಿನಿಮಾ ಹೀರೋ ರಮೇಶ್ ಅರವಿಂದ್ ಅದರಲ್ರಿ, ಅವ್ರನ್ನ. ಎದಕ್ಕಂತ ಗೊತ್ತದ ರೀ? ಎದಕ್ಕ? ನಮ್ಮೂರ ಮಂದಾರ ಹೂವೆ ಸಿನಿಮಾದಾಗ ರಮೇಶ್ ಅವರು ಹೀರೋಯಿನ್ ಪ್ರೇಮನ ಶಿವಣ್ಣಂಗ್ ಬಿಡ್ಕೊಟ್ರಲ್ರಿ, ಅದಕ್ಕ ಬಿಟ್ಕೊಡೋದಂದ್ರ ತ್ಯಾಗ. ಅದಕ್ಕ ರಮೇಶ್ ಅದಾರಲ್ಲ ಅವರು ತ್ಯಾಗರಾಜ. ಎಷ್ಟೋ ಸಿನಿಮಾದಾಗ ಹಂಗ ಮಾಡ್ಯಾರ. ನಿಮ್ದು ಹೆಚ್ಚು ಕಮ್ಮಿ ರಮೇಶ್ ಅರವಿಂದ್ ರಂಗ ಬಂದ್ ನಿಂತತ್ ನೋಡ್ರಿ. ಏನಾಗ್ಯದ ನನ್ನ ಪರಿಸ್ಥಿತಿಗ?
ಆಗಿಂದ ನೋಡ್ಲಿಗತ್ತ ಏನೋ ಒದ್ರಾಕತ್ತಿರಲ್ಲ. ವಿಕ್ರಾಂತ್ಗ ಇವತ್ತು ಪಬ್ಲಿಕ್ನ್ಯಾಗ ಅವಮಾನ ಆಗುತ್ತೆ ಅಂತ ನಾವೆಲ್ಲ ಭಾವಿಸಿದ್ರ, ಆದ್ರ ಸನ್ಮಾನ ಆತು. ಸನ್ಮಾನ ಆಗಿದ್ದು ಅಷ್ಟ್ ಬ್ಯಾಸರ ಆಗ್ಲಿಲ್ರಿ. ಆದ್ರ ಸನ್ಮಾನ ಪಲ್ಲವಿ ಮೇಡಮ್ ಕೈಯಿಂದ ಆತ್ ನೋಡ್ರಿ. ಅದು ನೋಡಿ ನಮಗ್ ಬಹಳ ಬ್ಯಾಸರ ಆತ್ರಿ. ನಮಗೂ ನಿಮಗೂ ಎಲ್ರಿಗೂ ಬ್ಯಾಸರ ಆತು. ಇದ್ರಾಗ ಪಲ್ಲವಿ ಮೇಡಮ್ ಅದೇನ್ ತಪ್ಪಿಲ್ಲ. ಆಕಿ ಹೂ ಇದ್ದಂಗ. ಇವತ್ತು ಆ ವಿಕ್ರಾಂತ್ ಶಿವಣ್ಣನ್ ತರ ಮಿಂಚಾನ. ಕಾರಣ ಪ್ರೇಮ ತರ ಪಲ್ಲವಿ ಮಾತಿಂದ. ನೀವಂತೂ ಅಸಹಾಯಕರಾಗ್ಬಿಟ್ರಿ. ಥೇಟ್ ತ್ಯಾಗರಾಜ ರಮೇಶ್ ಅರವಿಂದ್ ಹಂಗ. ಒಟ್ಟಾರೆ ಇವತ್ತು ನಮ್ಮೂರ ಮಂದಾರ ಹೂವೆ ಪಿಕ್ಚರ್ನ ಇನ್ನೊಮ್ಮೆ ನೋಡ್ದಂಗಾತ್ ನೋಡ್ರಿ. ಇದನ್ನೇ ನಾವು ನಿಮಗೆ ಅವಾಗಿಂದ ಅರ್ಥ ಮಾಡ್ಸಕತ್ತಿದ್ದು. ಬ್ಯಾಡ್ರಿ ಅಣ್ಣಾರ, ಅಗ್ದಿ ಡೇಂಜರ್. ಅಯ್ಯೋ, ಇರೋ ಟೆನ್ಷನ್ ಸಾಲ್ದಂತ ಏನೇನೋ ಒದ್ರಿ ನನ್ ತಲೆ ಕೆಡಿಸ್ಬೇಡ್ರಿ. ಇದು ಜೀವನ, ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ. ತಪ್ಪು ತಿಳಿದು ಸಿಟ್ಟಿಗೆ ಹೇಳ್ಬೇಡ್ರಿ. ಆ ವಿಕ್ರಾಂತ್ಗ ಪಲ್ಲವಿ ಮೇಡಮ್ ಅವರು ಹೆಜ್ಜೆ ಹೆಜ್ಜೆಗೂ ಉಪಕಾರ ಮಾಡ್ಲಿಕ್ಕತ್ತಾರ ಅಂತ ನಮಗ ಅನ್ಸಕತ್ತತ್ರಿ. ಉಪಕಾರನ ಅವತ್ತು ಊರ್ ಖಾಲಿ ಮಾಡಿ ಊರೇ ಬೇಡ ಅಂತ ಬಿಟ್ಟು ಹೊಟ್ಟಿದ್ದ ಆ ವಿಕ್ರಾಂತ್. ಅವಮಾನ ಆಗೋದು ತಡೆದು ಸನ್ಮಾನ ಆಗೋಂಗ್ ಮಾಡ್ದವ್ರು ಯಾರು? ಅದೇ ಪಲ್ಲವಿ. ಇದು ಮೋಸ. ತೇಜುಗಿಂತ ನಾನೇ ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ದು. ಅನು, ಹೀಗೆಲ್ಲ ಮಾತಾಡ್ಬಾರ್ದು. ಇದ್ ತಪ್ಪು. ನಿನ್ ಟೀಚರ್ಸ್ ತಾನೇ ಜಡ್ಜ್ ಆಗಿದ್ದು. ಟೀಚರ್ಸ್ ಯಾವತ್ತೂ ಮೋಸ ಮಾಡಲ್ಲ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ಹೊಡಿತೀನಿ ನೋಡ್ ನಾನ್ ನಿನ್ಗೆ. ನೀನ್ ಏನ್ ಚಿತ್ರ ಬಿಡಿಸಿದ್ದೆ ಕಂದ? ಗುಬ್ಬಿ ಮರಿ ಬಿಡಿಸಿದೆ. ಪುಟ್ಟಿ, ಟಾಪಿಕ್ ಕೊಟ್ಟಿರೋದ್ ನೋಡಿದ್ರೆ ಮೈ ಹೀರೋ, ನೀನ್ ನೋಡಿದ್ರೆ ಗುಬ್ಬಿ ಮರಿ ಬಿಡಿಸಿದ್ಯಾ? ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೇ. ಗುಬ್ಬಿ ಮರಿ ಮೇಲೆ